ಸೆಲ್ಫಿ ತಗೋಣ. ನಿನ್ ಕಣ್ಣಿಗೆ ನಾನು 100-200 ಗ್ರಾಮು ಸಣ್ಣ ಆಗಿರೋ ತರ ಕಾಣಿಸ್ತಿಲ್ವಾ? ಕೆಜಿ ಲೆಕ್ಕದಲ್ಲಾದ್ರೆ ಹೇಳ್ಬೋದು, ಈ ಗ್ರಾಮ್ ಲೆಕ್ಕದಲ್ಲಿ ತೂಕ ಮಾಡಿ ಹೇಳೋದು ಸ್ವಲ್ಪ ಕಷ್ಟ. ಲೂಸು, ನನಗೆ ಹಸುವಾಗ್ತದೆ ಅಂತ ಹೇಳಿದ್ದು. ನೀನು ಒಂದೊಂದ್ಸಲ ನೇರವಾಗಿ ಹೇಳೋದೇ ನನಗೆ ಅರ್ಥ ಆಗಲ್ಲ. ಈ ಸುತ್ತಿ ಬಳಸಿ ಹೇಳಿದ್ರೆ ಹೇಗೆ ಅರ್ಥ ಆಗುತ್ತೆ ಹೇಳು? ಹಸುವಾಗ್ತಿದೆ ಅಂತ ಹೇಳೋದಕ್ಕೆ ನಿಮ್ ಪ್ರಾಬ್ಲಮ್ ಏನು? ಅದೆಲ್ಲ ನೀನ್ ಕೇಳಂಗಿಲ್ಲ ಗುರು, ನಾನ್ ಸ್ವಲ್ಪ ಹಿಂಗಾರೆ, ನೀನೇ ಅಭ್ಯಾಸ ಮಾಡ್ಕೊ. ಸರಿ ಸರಿ ಆಯ್ತು, ರೆಡಿ ಹೋಗೋಣ. ವೇದಾಂತ್, ಹೋಟೆಲ್ ಇಲ್ಲೇ ಇದೆಯಲ್ಲ, ಕಾರಲ್ಲೇ ಕುತ್ಕೋಬೇಕು. ಯಾಕಪ್ಪ ಮುಖ ಹಾಗೆ ಮಾಡ್ಕೊಂಡಿದ್ಯಾ? ಇಲ್ಲೆಲ್ಲ ಬೇಡ, ಸ್ಟಾರ್ ಹೋಟೆಲ್ ಅಲ್ಲಿ ಟೇಬಲ್ ಬುಕ್ ಮಾಡಿದ್ದೀನಿ, ನನಗೆ ನಿನಗೆ ಅಂತ. ಇಲ್ಲಿಂದ ಅರ್ಧ ಗಂಟೆ ಜರ್ನಿ ಅಷ್ಟೇ, ಬಾ ಹೋಗೋಣ. ಯಾಕೆ ದುಡ್ಡು ಜಾಸ್ತಿ ಆಗಿದೆ ನಿನ್ಗೆ? ಸುಮ್ನೆ ಇಲ್ಲ ಎಲ್ಲಾದ್ರೂ ಊಟ ಮಾಡೋಣ, ಚೆನ್ನಾಗಿರುತ್ತೆ. ಏನ್ ಚೆನ್ನಾಗಿರುತ್ತೆ? ಹೈಜೀನ್ ಇಲ್ಲ, ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಿರೋದಿಲ್ಲ, ಎಂತದೂ ಇರಲ್ಲ. ಅಲ್ಲಿ ಹೈಜೀನ್ ಇರುತ್ತೆ ಅನ್ನೋದ್ ಬಿಟ್ರೆ ಊಟ ತಿನ್ನೋದಕ್ಕಂತೂ ಮಜಾನೇ ಇರಲ್ಲ. ಎಲ್ರು ಒಳ್ಳೆ ರೋಬೋಟ್ ತರ ನೆಟ್ ಕೂತ್ಕೊಂಡು ತುದಿ ಬೆಳ್ಳಲ್ಲಿ ತಿನ್ಬೇಕು. ಇನ್ ಕೆಲವರಂತೂ ಸ್ಕೋಪ್ ತಗೊಳ್ಳೋದಕ್ಕೆ ಅಂತಾನೆ ಫೋರ್ಕ್ ಅಲ್ಲಿ ಅನ್ನ ಕುಕ್ಕಿ ತಿಂತಾ ಇರ್ತಾರೆ. ಅಲ್ಲಿ ನನ್ನ ಅಂತೂ ಉದ್ದುದ್ದಕ್ಕೆ ಒಳ್ಳೆ ಮುಳ್ಳಿನ ತರ ಇರುತ್ತೆ, ರಸಮ್ ಅಂತೂ ಸರಿಯಾಗಿ ಮಿಕ್ಸೇ ಆಗಿರಲ್ಲ. ಏನೇ ಹೇಳಿದ್ರು ನಿನ್ನ ಹತ್ರ ಒಂದು ಎಕ್ಸ್ಕ್ಯೂಸ್ ಇದ್ದೇ ಇರುತ್ತಲ್ವಾ? ನೀನು ತಗೊಳಕ್ ಅಲ್ಲಿ ಇಡ್ಬೇಕು ಅಂತ ನಾನು ಎಷ್ಟೇ ಟ್ರೈ ಮಾಡಿದ್ರು ನೀನ್ ರೋಡ್ ಸೈಡ್ ಬುದ್ಧಿ ಮಾತ್ರ ಬಿಡೋದಿಲ್ಲ. ನೀನು ಗೊತ್ತಿತ್ತು ನೀನ್ ಹಿಂಗೆ ಯೋಚನೆ ಮಾಡ್ತೀಯ ಅಂತ. ನಿಂಗೆ ಊಟದ ಬೆಲೆ ಗೊತ್ತಿಲ್ಲ, ಊಟದ ರುಚಿ ಗೊತ್ತಿಲ್ಲ. ಊಟ ಶೋಕಿ ಅಲ್ಲ. ಮೇಲೆ ಎಷ್ಟು ದುಡ್ಡು ಕೊಡ್ತೀವಿ, ಯಾವ ಚೇರ್ ಮೇಲೆ ಕೂತ್ಕೊಂಡು ಊಟ ಮಾಡ್ತೀವಿ ಅನ್ನೋದ್ರ ಮೇಲೆ ಊಟ ಜೀರ್ಣ ಆಗಲ್ಲ. ಊಟನ ಚಪ್ಪರ್ಸ್ಕೊಂಡು ತಿನ್ಬೇಕು ಕಣಯ್ಯ. ನಾನಂತೂ ಹಂಗೇನೆ, ಯಾಕಂದ್ರೆ ನಾನು ಕಲ್ತಿರೋದು ಕೂಡ ಅದನ್ನೇ. ನಮ್ಮ ಅಪ್ಪ ಅಮ್ಮಂದು ಮೆಸ್ ಇದೆ, ಅರೆ ಅಲ್ಲಿನ ಬಿಲ್ಲಲ್ಲಿ ಯಾವ್ದೇ ರೀತಿ ಸ್ಟಾರ್ಸ್ ಇರಲ್ಲ. ಅರೆ ಅಲ್ಲಿ ಕೊಡೋ ಊಟದಲ್ಲಿ ಸಿಕ್ಕಾಪಟ್ಟೆ ಪ್ರೀತಿ ಇರುತ್ತೆ. ಬರೀ 50 ರೂಪಾಯಿಗೆ ಹೊಟ್ಟೆ ತುಂಬಾ ಊಟ ಸಿಗುತ್ತೆ. ಬರೀ ತಿನ್ನೋದಕ್ಕೆ ಅಲ್ಲಿಗೆ ಹೋಗ್ತಿಲ್ಲ, ಆಂಬಿಯನ್ಸ್ ಅಂತ ಒಂದಿರುತ್ತೆ, ಕ್ಲಾಸ್ ಅಂತ ಒಂದಿರುತ್ತೆ. ಅದನ್ನ ಇಟ್ಕೊಂಡು ನಾನೇನಪ್ಪ ಮಾಡ್ಲಿ? ನನ್ಗಂತೂ ಹಸುವಾಗಿದೆ. ನನಗೆ ಇವಾಗ ಬೇಕಾಗಿರೋದು ಕೈ ತುಂಬಾ ಊಟ. ಉಪ್ಪಿನಕಾಯಿ ನೆಕ್ಕೋತರ ಬೆಳ್ ಮಾತ್ರ ಯೂಸ್ ಮಾಡೋ ಡ್ರಾಮಾ ಅಲ್ಲ. ಈಗೇನು ಹೋಟೆಲ್ ಏನ್ ಹೇಳಿದ್ದೆ ಆಗ್ಬೇಕಾ? ಮೊದ್ಲು ಹಸುವಾಯ್ತು ಅಂತ ಹೇಳಿದ್ ನಾನು. ಬೇಕಿದ್ರೆ ನನ್ ಜೊತೆ ಬರ್ಬೋದು. ಸಖತ್ತಾಗಿರೋ ದೋಸೆನೋ ರೈಸ್ ಬಾತೋ ತಿನ್ಬೋದು. 2 ಗಂಟೆ ಇರೋ ಆಗ್ಲಿನ ಎಂಜಾಯ್ ಮಾಡ್ತಾ ಕೂತಲ್ಲೇ ಡ್ಯಾನ್ಸ್ ಮಾಡ್ತಾ ಮನ್ಸಿಗೆ ತೃಪ್ತಿ ಆಗೋ ತರ ಊಟ ಮಾಡ್ಬೋದು. ಅದೆಲ್ಲ ಬೇಕಾಗಿಲ್ಲ. ನಾನು ಡೋಂಗಿ ಶೋಕೆ ಮಾಡ್ಕೊಂಡು ಫೋರ್ಕಲ್ಲೇ ಕರ್ಡ್ ರೈಸ್ ತಿಂತೀನಿ ಅಂತ ಬಿಲ್ಡಪ್ ಕೊಡೋದಾದ್ರೆ ತಲೆ ಮೇಲೆ 5 ಸ್ಟಾರ್ಸ್ ಅನ್ಸ್ಕೊಂಡಿರೋ ಹುಡ್ಗಿನ ಹುಡ್ಕೋ ಹೋಗು. ಇದ್ಯಾವ್ದಿತ್ತು ಗಜನಿ ಹೇರ್ ಸ್ಟೈಲು? ಎನಿವೇಸ್, ವೆಲ್ಕಮ್ ಟು ವೇದಾಂತ್ ವೆಂಚರ್ಸ್. ತಗೊಳ್ಳಿ, ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ನನ್ಗೋಸ್ಕರನ? ಯಾಕ್ರಿ? ತಮಾಷೆ ಮಾಡ್ತೀವಲ್ಲ, ವೆಲ್ಕಮ್ ಮಾಡಕ್ಕೆ. ಬನ್ನಿ ಬನ್ನಿ, ನಿಂತ್ಕೋ. ಶಾಕ್ ಆಗ್ಬೇಡ. ವಾಪಸ್ ಆಫೀಸ್ಗೆ ಬಂದಿದ್ಯಾ? ನನಗೆ ಹಗ್ ಮಾಡಿದೆ, ಹೇಗೆ ಒಳಗಡೆ ಹೋಗ್ತೀಯಾ? ಕಮಾನ್ ಮ್ಯಾನ್. ವೆಲ್ಕಮ್ ಧ್ರುವ. ವೆಲ್ಕಮ್. ನಂದು ವೆಲ್ಕಮ್. ಇದೇನ್ ಧ್ರುವ, ಆಟೋದಲ್ಲಿ ಬಂದಿದ್ಯಾ? ಇನ್ನೇನು ಇಲ್ಲಿಗೆ ಟ್ರೈನ್ ಎಲ್ಲ ಬರಕ್ಕಾಗುತ್ತೆ? ಇಷ್ಟು ದಿನ ಅದೇ ನನ್ನ ಸಂಗಾತಿ ಆಗಿತ್ತಲ್ಲ ವಿಕ್ಕಿ. ಈಗ ಹೊಸ ಉದ್ಯೋಗ ಶುರು ಆಗ್ತಿದೆ ಅಂತ ಹಳೆ ಉದ್ಯೋಗನ ಇದಕ್ಕೆ ಲಿಂಕ್ ಮಾಡಿ ವಿದಾಯ ಹೇಳೋಣ ಅಂತ ತಗೊಬಂದೆ. ವೆರಿ ಗುಡ್. ಬಾ ಒಳಗೆ. ನಮ್ಮ ಮೊದಲು ಅಣ್ಣನ ಮೀಟ್ ಮಾಡಬೇಕು.
ಮಾಡೋದು ಬಾವ ಇವಾಗ? ಏನಾರ ಹೇಳಿ ಮ್ಯಾನೇಜ್ ಮಾಡ್ಬೇಕಲ್ಲ. ಪಾಪ ಫಸ್ಟ್ ಡೇನೆ ಅವನಿಗೆ ಬೇಜಾರು ಮಾಡಕ್ಕಾಗತ್ತಾ? ಅಣ್ಣ ಇಲ್ಲಿ ಇನ್ನು ಆಫೀಸಿಗೆ ಬಂದಿಲ್ವಾ? ಅದು ಅಗ್ರಜ ಮತ್ತೆ ರೌಡಿನಾದ್ನಿ ಯಾವ್ದೋ ಇಂಪಾರ್ಟೆಂಟ್ ಕ್ಲೈಂಟ್ ಮೀಟಿಂಗ್ ಅಂತ ಈಗ ತಾನೇ ಹೊರಟ್ರು. ನಾನಿವತ್ತು ಆಫೀಸಿಗೆ ಬರ್ತೀನಿ ಅಂತ ಗೊತ್ತಿತ್ತು. ಅವಂದೇ ಆಫೀಸು. ಅವ್ನು ಮನ್ಸು ಮಾಡಿದ್ರೆ ಎಂತ ಇಂಪಾರ್ಟೆಂಟ್ ಮೀಟಿಂಗ್ ಆಗಿದ್ರು ಅವಾಯ್ಡ್ ಮಾಡ್ಬೋದಿತ್ತು. ಆದ್ರೆ ಅವ್ನು ಬೇಕು ಅಂತಾನೆ ಬಂದಿಲ್ಲ. ಯಾಕ್ತಿರುವ? ಏನ್ ಯೋಚನೆ ಮಾಡ್ತಿದ್ಯಾ? ನನ್ಗೇನೋ ನಾನು ಕುಂತ್ನಿ ವಾಪಸ್ ಬಂದೇನೋ ಖುಷಿ. ಅದಕ್ಕಿಂತ ಹೆಚ್ಚಾಗಿ ಡೈಲಿ ಅಣ್ಣನ್ ನೋಡ್ಬೋದಲ್ಲ ಅಂತ ಉತ್ಸಾಹದಲ್ಲಿದೆ. ಆದ್ರೆ ಅಣ್ಣನ್ಗೆ ಇದ್ರಲ್ಲಿ ಯಾವ್ದ್ರಲ್ಲಿ ಖುಷಿ ಇಲ್ಲ ಅನ್ಸುತ್ತೆ. ಈಗ ಆಗುತ್ತೆ ಅಂತ ಗೊತ್ತಿದ್ದಿದ್ರೆ ನೀನು ನನ್ನ ಕೆಲ್ಸಕ್ಕೆ ತಗೊಳಕ್ ಒಪ್ಸ್ಲೇಬಾರ್ದಾಗಿತ್ತು ಅಂತ ಅನಿಸ್ತಾ ಇದೆ. ಧ್ರುವ, ನಾವು ಬದಲಾವಣೆನ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಇದು ಸಣ್ಣ ಆರಂಭ ಅಷ್ಟೇ, ಆದ್ರೆ ಇದರಿಂದ ದೊಡ್ಡ ದೊಡ್ಡ ಚೇಂಜಸ್ ಆಗುತ್ತೆ. ನಾವು ಆ ನಿರೀಕ್ಷೆಯಲ್ಲಿ ಇರಬೇಕು. ಮೊದಲು ಅವನ್ ನಿನ್ನ ತುಂಬಾ ದೂರ ಇಟ್ಟಿದ್ದ, ಆದ್ರೆ ಈಗ ಇಲ್ಲಿವರೆಗೂ ಬರಕ್ ಬಿಟ್ಟಿದ್ದಾನೆ. ಇದು ನಿಜವಾಗ್ಲೂ ನೀನ್ ಖುಷಿ ಪಡೋ ಮ್ಯಾಟ್ರನೆ. ಇವಾಗ್ಲೇ ಇಷ್ಟ ಆಗಿದೆ, ಮುಂದೆ ಇನ್ನಷ್ಟು ಆಗ್ಬೋದಲ್ವಾ? ಧ್ರುವ, ವೇದಾಂತಿಗೆ ಸ್ವಲ್ಪ ಟೈಮ್ ಕೊಡು, ಎಲ್ಲ ಸರಿ ಹೋಗುತ್ತೆ. ಒಂದು ವಿಚಾರ ನೀನು ಖುಷಿ ಪಡ್ಲೇಬೇಕು. ಇವತ್ತು ನೀನು ಆಫೀಸ್ಗೆ ರಿಎಂಟ್ರಿ ಆಗಿದ್ಯಾ, ಇದಕ್ ಕಾರಣ ನಾವಲ್ಲ, ಅಗ್ರಜಾನೆ. ಅವನ್ ಸುಮ್ನೆ ಯಾರೋ ಇನ್ಫ್ಲುಯೆನ್ಸ್ ಮಾಡಿದ್ರು ಅಂತ ಯಾರನ್ನೂ ಹತ್ರಕ್ಕೆ ಸೇರಿಸ್ಕೊಳ್ಳಲ್ಲ. ಅವನು ವೇದಾಂತ್ ವಸಿಷ್ಠ. ಅವನಿಗೂ ಫೀಲ್ ಆಗಿರುತ್ತೆ ಧ್ರುವ. ಇವತ್ತು ನೀನು ಆಫೀಸ್ ಬರೋದಕ್ಕೆ ಬಿಟ್ಟಿದ್ದಾನೆ. ಇವೆಲ್ಲ ಒಂದೇ ದಿನಕ್ಕೆ ಸಾಲ್ವ್ ಆಗೋ ಮ್ಯಾಟರ್ ಅಲ್ಲ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹೋಪ್ ಫಾರ್ ದ ಬೆಸ್ಟ್. ಹೆಂಗ್ ನಡೀತದೆ ಅಣ್ಣ ವ್ಯಾಪಾರ? ಚೆನ್ನಾಗಿ ನಡೀತದೆ. ಎಲ್ಲ ತರ ತಿಂಡಿ ಮಾಡ್ತೀರಾ? ಎಲ್ಲ ತರ ತಿಂಡಿನೂ ಮಾಡ್ತೀವಿ, ಉಪ್ಪಿಟ್ಟು ಮಾಡ್ತೀವಿ, ಎಲ್ಲ ಚಿತ್ರ. ಅಮೂಲ್ಯ, ಏನ್ ಮಾಡ್ತಿದ್ಯಾ ಅಲ್ಲಿ? ಹೊಟ್ಟೆ ಹಸು ಅಂತ ಬಾಯಿ ಬಿಡ್ಕೋತಿದೆ. ಬಾ ಊಟ ಮಾಡಕೋಣ. ನೀನ್ ಯಾಕಯ್ಯ ರೋಡ್ ಸೈಡ್ ಜೊತೆ ಬರ್ತೀಯಾ? ನಾನ್ ಬರಲ್ಲಪ್ಪ. ಸುಮ್ನೆ ನನ್ನಿಂದ ನೀನ್ ಡಿಗ್ನಿಟಿ ಯಾಕೆ ಕಾಳಾಗ್ಬೇಕು? ನಿನ್ ಲೆವೆಲ್ಗೆ ಯಾರು ಸುಟ್ಟಾಗ್ತಾರಲ್ಲ ಅವ್ರನ್ನೇ ನೋಡ್ಕೊ ಹೋಗು. ಯಾರಮ್ಮ ಅವರು? ಯಾಕೆ ಬೈತಾ ಇದ್ಯಾ? ಇವನೇ ಅಣ್ಣ, ನನ್ನ ಕಟ್ಕೊಳ್ಳೋ ಪುಣ್ಯಾತ್ಮ. ನಿನ್ನನ್ನು ಕಟ್ಕೊಳ್ಳೋನು ಪುಣ್ಯಾತ್ಮನೇ ಬಿಡಮ್ಮ. ಹೌದು ಮತ್ತೆ, ಏನೋ ಹೋಗ್ಲಿ ಪಾಪ ಅಂತ ಬಾಳ್ ಕೊಡೋದಕ್ ರೆಡಿ ಆದ್ರೆ ತಲೆ ಎಲ್ಲ ಮಾತಾಡ್ತಾನಣ್ಣ. ಏನಮ್ಮ ನಿನ್ನ ಬಾಯಿಗೆ ಸಿಗಕ್ಕಾಗಲ್ಲ ಅನ್ಬಿಟ್ಟು ಹೊರಟೇ ಬಿಟ್ರಲ್ಲ. ನೋಡಕ್ಕೆ ದೊಡ್ಡ ಮನುಷ್ಯರ ತರ ಇದಾರೆ, ಹಾಗೆಲ್ಲ ಕಾಟ ಕೊಡ್ಬೇಡ. ಅಲ್ಲ, ಎಲ್ಲರ ಕಣ್ಣಿಗೂ ನಾನೇ ಯಾಕೆ ಕಾಟ ಕೊಡೋಳ್ ತರ ಕಾಣಿಸ್ತೀನಿ ಅನ್ನೋದೇ ನನಗೆ ಗೊತ್ತಾಗಲ್ಲ. ನನ್ ಮಾತು ಕೇಳೋದಕ್ಕೆ ರೆಡಿ ಇಲ್ಲ ಅಂದ್ಮೇಲೆ ನನ್ನ ಯಾಕವಯ್ಯ ಮದ್ವೆ ಆಗ್ಬೇಕು ಅಂತೀನಿ? ಮದ್ವೆ ಆದ್ಮೇಲೆ ಗಂಡ ಹೆಂಡತಿ ಮಾತಾನೆ ಕೇಳ್ಬೇಕು. ಈ ಮಾತು 100ಕ್ಕೆ 100 ನಿಜ ಬಿಡಮ್ಮ. ಗಂಡು ಮಕ್ಳು ಸ್ವಲ್ಪ ಜಾಸ್ತಿನೇ ಹಾರಾಡ್ತಾರೆ ಅಂತಾನೆ ದೊಡ್ಡವರೆಲ್ಲ ಸೇರಿಸಿ ಮದ್ವೆ ಮಾಡಿ ಬಿಸಾಕ್ತಾರೆ. ಅಯ್ಯ ಸಾಕ್ ಸುಮ್ನಿರಿ. ಹೆಂಡತಿ ವಿಚಾರ ಬಂದ್ರೆ ಪ್ರಪಂಚದಲ್ಲಿರೋ ಎಲ್ಲಾ ಗಂಡಸರು ಒಂದೇ ಪಾರ್ಟಿಯಾಗಿ ಹೋಗ್ಬಿಡ್ತಾರೆ. ದೊಡ್ಡವರು ಎಷ್ಟೆಲ್ಲ ಕನ್ಸ್ ಕಟ್ಕೊಂಡು ಮದ್ವೆ ಮಾಡ್ತಾರೆ ಗೊತ್ತಾ? ನಮ್ಮ ಅಪ್ಪ ಅಮ್ಮನೂ ಅಷ್ಟೇ ಎಷ್ಟೆಲ್ಲ ಕನ್ಸ್ ಕಟ್ಟಿದ್ದಾರೆ ಗೊತ್ತಾ? ಅವ್ರನ್ನ ಕರಿಬೇಕು, ಇವ್ರನ್ನ ಕರಿಬೇಕು, ಇವ್ರನ್ನ ಮರಿಬಾರ್ದು, ಸ್ವೀಟ್ ಅದನ್ನೇ ಮಾಡಿಸ್ಬೇಕು, ತಾಂಬೂಲಕ್ಕೆ ಇದನ್ನೇ ಕೊಡ್ಬೇಕು ಅಂತ ಇಷ್ಟೆಲ್ಲ ಖುಷಿ ಖುಷಿಯಿಂದ ತಯಾರಿ ಮಾಡ್ಕೊಳ್ತಿದ್ದಾರೆ ಗೊತ್ತಾ? ಹೆಣ್ಣೆತ್ತವ್ರ ಕನ್ಸು ಗಟ್ಟಿ ಮೇಳದ್ನ ಕೇಳೋದಲ್ವೇನಮ್ಮ? ಇದು ಮಾತು ಅಂದ್ರೆ ಸೂಪರ್. ನೀವು ಬಂಗಾರದ ಅಂಗಡಿ ಸೇಟು, ಬಟ್ಟೆ ಅಂಗಡಿ ಅವನು. ಇವರಿಬ್ಬರನ್ನ ಬಿಟ್ಟು ಇನ್ಯಾರು ಸಾಲ ಕೊಡೋರಿದ್ದಾರೆ? ಹಲೋ ರಮೇಶ್ ಅಣ್ಣ, ನಾನು ಕಂಡಕ್ಟರ್ ಮಂಜಣ್ಣ ಮಾತಾಡ್ತಾ ಇರೋದು. ಮೊನ್ನೆ ಫೋನ್ ಮಾಡಿದ್ನಲ್ಲ ನಮ್ಮ ಮಗಳು ಮದ್ವೆ ಬಗ್ಗೆ. ಅಷ್ಟು ಕೊಟ್ಬಿಟ್ರೆ ತುಂಬಾ ಉಪಕಾರ ಆಗುತ್ತೆ ರಮೇಶ್ ಅಣ್ಣ. ಅಯ್ಯೋ ಇಲ್ಲ ಅನ್ಬೇಡಿ, ದಯವಿಟ್ಟು ದೊಡ್ಡ ಮನ್ಸು ಮಾಡಿ. ನಾನು ಹೇಗಾದ್ರೂ ಅಡ್ಜಸ್ಟ್ ಮಾಡ್ಕೊಡ್ತೀನಿ. 10,000ನಾ? ಅದೆಲ್ಲ ಸಾಲುತ್ತೆ ರಮೇಶ್ ಅಣ್ಣ? ಗಿರ್ಜಕ್ಕ, ನಾನು ಕೇಟ್ರಿಂಗ್ ನ ಪೂರ್ತಿ ಬಿಟ್ಟಿಲ್ಲ.
ನಮ್ಮ ಅಮ್ಮ ಮದ್ವೆ ಮುಗಿದ್ಮೇಲೆ ಮೆಸ್ ಜೊತೆಗೆ ಕೇಟ್ರಿಂಗ್ ಮುಂದುವರಿಸ್ಕೊಂಡು ಹೋಗ್ತೀನಿ. ಈ ಕೊರೋನಾ ಟೈಮಲ್ಲಿ ಪಾರ್ಸಲ್ ತುಂಬಾ ಹೋಯ್ತು. ಮುಂದೇನು ಬಿಸ್ನೆಸ್ ಚೆನ್ನಾಗಾಗತ್ತೆ. ಖಂಡಿತ ವಾಪಸ್ ಕೊಡ್ತೀನಿ ನಿಮ್ಗೆ. ಗಿರ್ಜಕ್ಕ, ನಿಮ್ಮನ್ ಬಿಟ್ರೆ ನನಗೆ ಬೇರೆ ಯಾರು ಎಲ್ರಿಗೂ ಫೋನ್ ಮಾಡಾಯ್ತು ಪರಿ. ನಿನಗೆ ಯಾರ್ಯಾರು ಎಷ್ಟೆಷ್ಟು ಕೊಡ್ತೀನಿ ಅಂತ ಹೇಳಿದ್ರು? ನನ್ಗೊಂದಿಬ್ರು ಕೊಡ್ತೀನಿ ಅಂತ ಹೇಳಿದ್ದಾರೆ. ಎಲ್ಲ ಸೇರಿ ಒಂದು 25ರಿಂದ 30 ಸಾವಿರ ಆಗ್ಬೋದು. ಅದ್ರಲ್ಲಿ ನಮ್ಮ ಅಮ್ಮಗೆ ಒಂದ್ ಎಳೆ ಸರಾನು ಮಾಡ್ಸಕ್ಕಾಗಲ್ಲ. ಬಂದವ್ರಿಗೆಲ್ಲ ತಾಂಬೂಲ ಜೊತೆ ಒಂದು ಸ್ವೀಟ್ ಕೊಡ್ಬೇಕು ಅನ್ಕೊಂಡಿದ್ದೆ, ಅದು ಆಗಲ್ಲ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಪರಿ. ಅದು ಅಲ್ಲದೆ ನಮ್ಮ ಇಬ್ರು ಮಕ್ಕಳನ್ನು ನಾವು ದೊಡ್ಡ ಮನುಷ್ಯರು ಮನೆಗೆ ಕೊಡ್ತಾ ಇದ್ದೀವಿ. ಬರೋರು ಕೂಡ ದೊಡ್ಡವರೇ ಆಗಿರ್ತಾರೆ. ಹೆಚ್ಚು ಕಡಿಮೆ ಆದ್ರೆ ಅವಮಾನ ಆಗ್ಬಿಡುತ್ತೆ ಅಷ್ಟೇ. ರೀ, ಹೀಗೆ ಮಾಡಿದ್ರೆ ಹೇಗೆ? ಹೀಗೆ ನಮ್ಮ ಹೆಸರು ಮಾಡ್ಬಿಡೋಣವಾ? ಹೋಟ್ಲಲ್ಲೇ ಊಟ ಮಾಡ್ಬೇಕು ಅಂತಾನೆ. ನಿಂಗೆ ಎಲ್ಲ ಚೆನ್ನಾಗ್ ಕಾಣಿಸ್ಬಿಟ್ರೆ ಅಷ್ಟೇ ಸಾಕಣ. ಹಣ್ಣು ಆಚೆಗಡೆನ ಹೊಳಿತಿದ್ರೆ ಸಾಕು, ಈಸಿಯಾಗಿ ತಗೊಂಡ್ಬಿಡ್ತಾನೆ. ಅದ್ರೊಳಗಡೆ ಕೊಳ್ತೋಗಿದ್ಯೋ ಚೆನ್ನಾಗಿದ್ಯೋ ಅಂತ ಚೆಕ್ ಮಾಡಲ್ಲ. ಚೆನ್ನಾಗಿರೋ ಬಟ್ಟೆ ಹಾಕೊಂಡ್ ಬಂದ್ಬಿಟ್ಟು ಇಂಗ್ಲಿಷ್ ಅಲ್ಲಿ ಟಸ್ಸು ಪುಸ್ಸು ಅಂತ 4 ಮಾತಾಡ್ಬಿಟ್ರೆ ಸಾಕು, ಜೆಂಟಲ್ಮನ್ ಅಂತ ಅನ್ಕೊಂಡ್ಬಿಡ್ತಾರೆ. ಅವನೊಳಗಡೆ ಮಾನವೀಯತೆ ಇದೆಯೋ ಇಲ್ವೋ ಅಂತಾನು ಯೋಚನೆ ಮಾಡಲ್ಲ. ಜೇಬು ದಪ್ಪಗಿದ್ರೆ ಸಾಕು, ದುಡ್ಡಿರೋನು ಅಂತ ಅನ್ಕೊಂಡ್ಬಿಡ್ತಾರೆ. ಆದ್ರೆ ಆ ದುಡ್ಡನ್ನ ಇನ್ನೊಬ್ರು ತಲೆ ಹೊಡೆದು ಸಂಪಾದಿಸಿದ್ರು ಆಗಿರ್ಬೋದು ಅಂತ ಯೋಚನೆ ಮಾಡಲ್ಲ. ಇನ್ನಿ ಪಾನಿಪೂರಿ, ಕಚೋರಿ, ಪಾವ್ ಭಾಜಿ, ಬೇಯಿಸಿದ ಕಳ್ಳೆಕಾಯಿ, ಜೋಳ ಇದೆಲ್ಲ ಯಾವ ಸ್ಟಾರ್ ಹೋಟೆಲ್ನಲ್ಲೂ ಸಿಗಲ್ಲ ಅಣ್ಣ. ದೋಸೆ, ಸಾಗು, ಇಡ್ಲಿ, ಸಾಂಬಾರು, ಚಿತ್ರಾನ್ನ, ಬೋಂಡ, ರೈಸ್ ಬಾತು ಮತ್ತೆ ಉಪ್ಪಿನಕಾಯಿ ಇವೆಲ್ಲ ಗಾಜಿನ ಗೋಡೆ ಮಧ್ಯೆ ಸಿಗೋ ಐಟಮ್ ಅಲ್ಲ ಅಣ್ಣ. ಇದನ್ನೆಲ್ಲ ಓಪನ್ ಏರಲ್ಲಿ ಕೂತ್ಕೊಂಡು ಇಂಚಿಂಚು ರುಚಿನ ಅನುಭವಿಸ್ಬೇಕು. ಅಯ್ಯೋ, ನೀನು ಆರ್ಡ್ರೇ ಮಾಡಿಲ್ಲ, ಆದ್ರೂ ಇಷ್ಟೆಲ್ಲ ತಗೊಂಡ್ ಬಂದಿದ್ದೀರಲ್ಲ. ಚೆನ್ನಾಗಿ ತಿನ್ಸಿ ಆಮೇಲೆ ಪ್ಲೇಟ್ ತೊಳೆ ಕೂರ್ಸಕ್ಕ. ಇಷ್ಟೆಲ್ಲ ತಿಂದ್ರೆ ನನ್ನ ಹತ್ರ ಕೊಡಕ್ ದುಡ್ಡಿಲ್ಲ. ನಾನ್ ಕಾಸು ಕೇಳಿದ್ನ ಮೇಡಮ್. ಇವಾಗ ಹಸುವು ಯಾರಿಗಿರಲ್ಲ ಹೇಳಿ? ಹೊಟ್ಟೆ ತುಂಬಾ ತಿನ್ನಿ, ನಾಚ್ಕೋಬಿಡಿ, ಸಂಕೋಚ ಪಟ್ಕೋಬಿಡಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಿನ್ನಿ. ಇನ್ನೂ ಬೇಕಾದ್ರೆ ಕೇಳಿ ಇಸ್ಕೊಳ್ಳಿ. ಎಕ್ಸ್ಟ್ರಾ ಆರ್ಡರ್ ಮಾಡಿದ್ದಕ್ಕೆ ನಾವೇನು ಎಕ್ಸ್ಟ್ರಾ ಚಾರ್ಜ್ ಮಾಡಲ್ಲ ಮೇಡಮ್. ನೀವ್ ಇಷ್ಟೆಲ್ಲ ಹೇಳ್ತಿದ್ದೀರಾ ಅಂದ್ರೆ, ಅದು ಅಲ್ಲದೆ ನನ್ ಕರೀದೆ ಬಂದಿದ್ದೀರಾ ಅಂದ್ರೆ ಇದ್ರಿಂದ ಯಾರೋ ಇದಾರೆ ಅಂತ. ಯಾರದು? ಯಾರು ನಿಮ್ನ ಇಲ್ಲಿ ಕರೆಸಿದ್ದು? ನಾನೇ ತರಿಸಿರೋದು. ಮತ್ತೆ ಹೈಜೀನು ಅದು ಇದು ಅಂತ ಹೇಳ್ತಿದ್ದೆ. ಈಗ ಯಾಕೆ ಅದ್ರ ಬಗ್ಗೆ ಮಾತು? ಹೊಟ್ಟೆ ತುಂಬಾ ನಿನ್ಗೆ ಏನೇನ್ ಬೇಕೋ ತಿನ್ನು. ಹಸುವಾದಾಗ ಎಲ್ಲರೂ ಯೂಶಲಿ ಸ್ವಲ್ಪ ತಲೆ ಕೆಟ್ಟೋಗ್ತಾರೆ ಆಡ್ತಾರೆ. ನೀನ್ ಸ್ವಲ್ಪ ಜಾಸ್ತಿ ಆಡ್ತೀವಿ. ಇಂತ ಅವಕಾಶ ಕೊಟ್ರೆ ಮಿಸ್ ಮಾಡ್ಕೋತೀನಾ? ಸಕ್ಕತ್ತಾಗಿ ಬ್ಯಾಟಿಂಗ್ ಮಾಡ್ತೀನಿ. ಆದ್ರೆ ನೀನೇನ್ ಮಾಡ್ತೀಯಾ? ನನಗೇನು ಬೇಡಪ್ಪ. ಹಾ, ಓಕೆ ಓಕೆ. ಮತ್ತೆ ಇದಕ್ಕೊಂದು ದೊಡ್ಡ ಸೀನ್ ಕ್ರಿಯೇಟ್ ಮಾಡಬೇಡ. ಐ ಕಾಂಟ್ ಟೇಕ್ ಇಟ್. ನೀನೊಂದು ಸ್ವಲ್ಪ ತಿನ್ಸ್ಬಿಡು. ಇದು ಒಳ್ಳೆ ಹುಡುಗ ಲಕ್ಷಣ ಅಂದ್ರೆ. ಎಷ್ಟು ಚೆನ್ನಾಗಿವಳು ಹರಿಯವರ ಮಗ.
ಏನ್ ಹೇಳ್ತಾ ಇದ್ಯಾ ಪರಿ? ಮೆಸ್ನ ಮಾರ್ಬಿಡೋದಾ? ಹೌದು ರೀ. ಮಾರಿ ಮುಂದೇನ್ ಮಾಡೋದು? ಅದ್ರಲ್ಲಿ ಬರೋ ಹಣದಲ್ಲಿ ಮದ್ವೆ ಮಾಡಿ ಮುಗಿಸೋದಷ್ಟೇ. ಅದೇನ್ ಕೋಟಿ ದುಡಿಯಲ್ಲ ಪರಿ. ಅದು ಅಲ್ಲದೆ ನಮ್ಗೆ ಅಮ್ಮ ಒಬ್ಬಳೆ ಮಗಳಲ್ಲ, ಅವಳ ಹಿಂದೆ ಇನ್ನೂ 2 ಹೆಣ್ಮಕ್ಳಿದ್ದಾರೆ. ಅಮ್ಮ ಮದ್ವೆಗೆ ಅಂತ ನಮ್ಮ ಆದಾಯಕ್ಕೆ ಆಧಾರವಾಗಿರೋ ಒಂದೇ ಒಂದು ವ್ಯವಸ್ಥೆನ ನಾವು ಮಾಡ್ಕೊಂಡ್ಬಿಟ್ರೆ ಮುಂದೆ ಅಂಜುನ್ ಹೇಗೆ ಓದಿಸೋದು? ಅವರಿಬ್ರು ಸಾಕಿ ಮದ್ವೆ ಹೇಗ್ ಮಾಡೋದು? ನಮ್ಮ ಮೆಸ್ಸು ಈಗ ತಾನೇ ಹುಟ್ಟಿರೋ ಮಗು ಇದ್ದ ಹಾಗೆ, ಅದು ಮುಂದೆ ಬೆಳೆಯೋದಕ್ಕೆ ಸಾಕಷ್ಟು ಅವಕಾಶ ಇದೆ. ಈಗಾಗಲೇ ಎಷ್ಟೋ ಜನ ನಮ್ಮ ಮೆಸ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಹಾಸ್ಟೆಲ್ ಹುಡುಗರು ನಮ್ಮ ಮೆಸ್ನ ಕೇಳ್ಕೊಂಡು ಬರೋ ಜನಗಳು ತುಂಬಾ ಇದ್ದಾರೆ. ಇನ್ನು ಕೆಲವು ವರ್ಷ ಆದ್ಮೇಲೆ ದೊಡ್ಡ ಬ್ರಾಂಡ್ ಆಗಿ ಬೆಳಿಬಹುದು. ಆಮೇಲೆ ನಾವು ನಮ್ಮದೇ ಚೈನ್ ಆಫ್ ಹೋಟೆಲ್ಸ್ ತೆಗಿಬಹುದು. ಅದರಿಂದ ಬರೋ ಲಾಭದಲ್ಲಿ 2 ಹೆಣ್ಮಕ್ಳು ಮದ್ವೆನೂ ಮಾಡಿ ಆರತಿ ಅಮ್ಮು ಬಾಣಂತನನ್ನ ಧಾಮ್ ಧೂಮ್ ಅಂತ ಮಾಡಬಹುದು ಪರಿ. ಇದೆಲ್ಲ ಆಗುತ್ತೆ ಅಂತೀರಾ? ಯಾವುದನ್ನು ನಾನು ಆಗಲ್ಲ ಅಸಾಧ್ಯ ಅಂತ ಯೋಚನೆ ಮಾಡಲ್ಲ ಪರಿ. 4ನೇದು ಹೆಣ್ಮಗುನೇ ಆದಾಗ ಇವ್ರನ್ನೆಲ್ಲ ಹೇಗ್ ಸಾಕೋದು ಅಂತ ನಾನು ಯೋಚನೆ ಮಾಡಲಿಲ್ಲ. ಇವತ್ತು ಎಲ್ಲರೂ ಕೈಗೆ ಬಂದಿದ್ದಾರೆ. ಆರತಿ ಮದ್ವೆ ಟೈಮ್ನಲ್ಲಿ ನಮಗ್ ಸಮಯ ಇಲ್ಲ ಅಂತ ಕೇಟ್ರಿಂಗ್ನ ಮಾರ್ಬಿಟ್ವಿ. ಅದು ಇವತ್ತಿಗೂ ಇದ್ದಿದ್ರೆ ನಮ್ಮ ಹಣಕಾಸಿನ ಪರಿಸ್ಥಿತಿ ಇವತ್ತಿಗಿಂತ ಚೆನ್ನಾಗೇ ಇರ್ತಾ ಇತ್ತು. ಈಗ ಮೆಸ್ ಮಾರೋದಕ್ಕೆ ಅಂತ ಯೋಚನೆ ಮಾಡಿ ಮತ್ತೆ ಮಾಡಿರೋ ತಪ್ಪನ್ನೇ ಮಾಡಬಾರ್ದು ಪ್ರೀ. ಏನೋ ಧೈರ್ಯಕ್ಕೊಂದು 4 ಕಾಸು ಬರುತ್ತೆ, ಆರಾಮಾಗಿರ್ಬೋದು ಅಂತ ಅನ್ಕೊಂಡಿದ್ದೆ. ನಿನ್ನ ಭಾವನೆ ನನಗೆ ಅರ್ಥ ಆಗತ್ತೆ ಪರಿ. ಆದ್ರೆ ನಮ್ಗಿನ್ನೂ 2 ಹೆಣ್ಮಕ್ಳನ್ನ ಇಟ್ಕೊಂಡು ನಾವು ಈ ದುಡ್ಕೋ ಕೆಲಸ ಮಾಡಬಾರ್ದು. ಪ್ರಸ್ತುತದ ಬಗ್ಗೆ ಯೋಚಿಸಬೇಕು ನಿಜ, ಆದ್ರೆ ಪ್ರಾಕ್ಟಿಕಲ್ ಆಗಿ ನಾವು ಭವಿಷ್ಯನ ಯಾವತ್ತೂ ಮರಿಬಾರ್ದು. ಇಷ್ಟ ಆಗಿದೆ ಅಂದ್ರೆ ಮದ್ವೆನೂ ಆಗಿಯೇ ಆಗುತ್ತೆ ಅಂತ ಭಾವನೆ ತಂದ್ಕೋ. ಕೊನೆಯಲ್ಲಿ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಿದ್ರಾಯ್ತು. ಹಾ ರಾಜಣ್ಣ, ಸಾರಿ ರಾಜಣ್ಣ, ಇವತ್ತು ನಿನ್ನ ವೆಲ್ಕಮ್ ಮಾಡೋದಕ್ಕೆ ನಾನು ಆಫೀಸಲ್ಲಿ ಇರ್ಬೇಕಿತ್ತು. ಆದ್ರೆ ಅನ್ಫಾರ್ಚುನೇಟ್ಲಿ ಆಚೆ ಬಂದ್ಬಿಟ್ಟಿದ್ದೀನಿ. ನೋ ಪ್ರಾಬ್ಲಮ್ ಅಮೂಲ್ಯ, ಥ್ಯಾಂಕ್ ಯು. ನೀವ್ ಇದನ್ನೇ ಹೇಳ್ತೀರಾ ಅಂತ ನಂಗೆ ಮೊದಲೇ ಗೊತ್ತಿತ್ತು ರಾಜಣ್ಣ. ಅದು ಅಲ್ಲದೆ ನಿಮ್ಮ ಆಫೀಸ್ಗೆ ನಿಮ್ಮನ್ನೇ ವೆಲ್ಕಮ್ ಮಾಡೋದು ಅಂದ್ರೆ ಅದೊಂಥರ ತಮಾಷೆನೆ. ಫೈನಲಿ ನೀವ್ ಎಲ್ಲಿರ್ಬೇಕಿತ್ತು ಅಲ್ಲಿಗೆ ಬಂದಿದ್ದೀರಾ. ಅಣ್ಣ ಅಲ್ಲೇ ಇದ್ದಾನ? ಅವನಿಗೊಂದ್ಸಲ ಫೋನ್ ಕೊಡಕ್ಕಾಗತ್ತಾ? ಹಾ ರಾಜಣ್ಣ, ಇಲ್ಲೇ ಇದ್ದಾರೆ, ಕೊಟ್ಟೆ ಇರಿ 1 ನಿಮಿಷ. ಹಲೋ. ಎಷ್ಟೋ ಸಲ ಥ್ಯಾಂಕ್ಸ್ ಅನ್ನೋ ಪದ ತುಂಬಾ ಚಿಕ್ಕನ್ಸ್ಬಿಡುತ್ತೆ ಅಣ್ಣ. ಇವತ್ತೆಷ್ಟು ಖುಷಿ ಆಗ್ತಿದೆ ಅಂದ್ರೆ ಹೇಳೋದಕ್ಕೆ ಪದಗಳೇ ಇಲ್ಲ. ಇಂಥ ದಿನ ಬರುತ್ತೆ, ನನ್ನ ಅಣ್ಣ ನಂಗೆ ಅವನ ಆಫೀಸಲ್ಲಿ ಕೆಲಸ ಮಾಡಕ್ಕೆ ಅವಕಾಶ ಕೊಡ್ತಾನೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಈ ಅವಕಾಶಕ್ಕೆ ನಾನ್ ಋಣಿ. ಕೊನೆಗೂ ನೀನ್ ನನ್ನ ಕ್ಷಮಿಸ್ಬಿಟ್ಟೆ. ವೆಲ್ಕಮ್ ಟು ವೇದಾಂತ್ ವೆಂಚರ್ಸ್. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್ ಎ ಲಾಟ್. ವೆಲ್ಕಮ್ ರಾಜಣ್ಣ. ಅಣ್ಣ ಮಾತಾಡ್ಬೇಕು ಅಂತ ಮಾತಾಡಿದಲ್ಲ, ಅಮೂಲ್ಯ ಇರೋದ್ರಿಂದ ಅವ್ರು ಬಲವಂತಕ್ಕೆ ಮಾತಾಡಿದ್ದು ಅನ್ಸುತ್ತೆ. ರಾಜಣ್ಣ ಪ್ಲೀಸ್ ಬೇಜಾರಾಗ್ಬೇಡಿ. ವೇದಾಂತ್ಗೆ ಕ್ಲೈಂಟ್ ಕಾಲ್ ಬಂತು ಅಂತ ಫೋನ್ ನನ್ನ ಕೈಲಿ ಕೊಟ್ಟು ಹೋದ್ರು. ಪ್ಲೀಸ್ ಏನು ಅನ್ಕೋಬೇಡಿ. ಪರವಾಗಿಲ್ಲ ಬಿಡು ಅಮೂಲ್ಯ, ಅಣ್ಣನ ಬಾಯಲ್ಲಿ ವೆಲ್ಕಮ್ ಅಂತ ಮಾತು ಬಂತಲ್ಲ, ನಂಗೆ ಅಷ್ಟೇ ಸಾಕು. ನಾ ಇಡ್ತೀನಿ.